ನಮಸ್ತೆ ಫ್ರೆಂಡ್ಸ್, ಎಲ್ಲ ಆರಾಮಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬಂದು ಮದುವೆ ಆದ ಹೆಣ್ಮಕ್ಳು ಸ್ವಲ್ಪ ತಗ್ಗಿ ಬಗ್ಗಿ ಜೀವನ ಮಾಡಿಬಿಟ್ರೆ ಫ್ರೆಂಡ್ಸ್, ಇದು ಎಲ್ಲರಿಗೂ ಅಲ್ಲ, ಕೆಲವು ಹೆಣ್ಮಕ್ಳಿಗೆ ತಗ್ಗಿ ಬಗ್ಗಿ ಜೀವನ ಮಾಡಿಬಿಟ್ರೆ ಫ್ರೆಂಡ್ಸ್, ಆ ಮನೆಗೆ ಅವಳೇ ಅಧಿದೇವತೆ, ಅವಳೇ ರಾಣಿ, ಅವಳೇ ಮಹಾರಾಣಿ, ಅವಳೇ ಮನೆಗೆ ಯಜಮಾನಿ, ಎಲ್ಲ ಥರ ಪಟ್ಟರವಳು ಸಿಗ್ಬಿಡುತ್ತೆ. ಅವಳು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗಿಟ್ಟಿರ್ತಾರೆ. ಯಾಕಂದರೆ ಹೆಣ್ಮಕ್ಳು ತಗ್ಗಿ ಬಗ್ಗಿ ಜೀವನ ಮಾಡೋರು ಎಷ್ಟೋ ಜನ ಹೆಣ್ಮಕ್ಳಿದ್ದಾರೆ. ಆದರೆ ಕೆಲವು ಹೆಣ್ಣು ಮಕ್ಕಳಿಗೆ ಹೇಳ್ತೀನಿ, ಎಲ್ಲ ಅಲ್ಲ ಮತ್ತೆ ಮೆನ್ಷನ್ ಮಾಡ್ತಾಯಿದ್ದೀನಿ. ಯಾಕೆ ಈ ಮಾತು ಹೇಳ್ತಾಯಿದ್ದೀನಿ ಅಂದರೆ, ನೋಡಿ ಫ್ರೆಂಡ್, ತವ್ರ ಮನೇಲಿ ಹೇಗಾರು ಬೆಳೀಲಿ. ಈಗ ಕೆಲವು ಮಕ್ಕಳು ತಂದೆ ಇಲ್ಲಂತೆ ಬೆಳೀತಾರೆ, ಕೆಲವು ಹೆಣ್ಮಕ್ಳು ಅಮ್ಮ ಇಲ್ಲದಂತೆ ಬೆಳೀತಾರೆ, ಕೆಲವು ಅಪ್ಪ ಅಮ್ಮ ಇಬ್ಬರು ಇಲ್ದಂಗೆ ಬೆಳೆದಿದ್ದುಂಟು. ಇನ್ನೊಂದು ಅವರು ಒಂದೊಂದು ಫ್ರೆಂಡ್ಸ್ಗಳಿಂದ ಹಾಳಾಗಿರ್ತಾರೆ. ಇನ್ನೊಂದು ಕಾಲೇಜ್ ಮೆಟ್ಲು ಹತ್ತ ತಕ್ಷಣ ಕೆಲವು ಹೆಣ್ಮಕ್ಳು ಹಾಳಾಗ್ತವೆ. ಒಟ್ಟಲ್ಲಿ ಅವರಿಗೆ ಒಂದು ಹೆದರಿಕೆ ಭಯ ಅನ್ನೋದು, ಅಪ್ಪಂದು ಹೆದರಿಕೆ ಇಲ್ಲ, ಅಮ್ಮಂದು ಹೆದರಿಕೆ ಭಯ ಇಲ್ದಂಗೆ ಬೆಳೆಯುವಂಥದ್ದು. ಅಪ್ಪ ಅಮ್ಮ ಇದ್ರೂ ಅವ್ರನ್ನೇ ಎದುರಿಸ್ಕೊಂಡು ಇಂಥದ್ದು ಕೊಡಿಸ್ಲೇಬೇಕು, ನೀನು ಇಂಥದ್ದು ಕೊಡಿಸಿಲ್ಲ ಅಂದರೆ ನಾನು ಅದು ಮಾಡ್ಕೋತೀನಿ, ಇದ್ರ ಎದುರ್ಕೊಂಡು ಅವ್ರಿಗೆ ಇದು ಮಾಡ್ಕೊಂಡೇ ತಿರ್ಸಿ ಅವ್ರಿಗೆ ಮಾತಾಡಿಕೊಂಡು ಮನೇಲಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡಿದಂತೆ, ಏನಂದರೆ ಏನೋ ಗೊತ್ತಿರಲ್ಲ. ಒಟ್ಟಲ್ಲಿ ಅಪ್ಪ ಅಮ್ಮ ಮನೇಲಿದ್ದಾಗ ಅಪ್ಪ ಅಮ್ಮ ಎಲ್ಲನೂ ಸಹಿಸ್ಕೋತಾರೆ. ಯಾಕೆಂದರೆ ನಾವು ಎತ್ತಿರೋ ಮಕ್ಕಳು ಅಂತ ಅಂದ್ಕೊಂಡು ಅವ್ರು ಬೈಸ್ಕೋತಾರೆ, ಒಂದೇಟು ಹೊಡೆಸ್ಕೊತಾರೆ. ಅವ್ರು ಬೀದಿಲಿ ನಿಂತ್ಕೊಂಡು ಮಾನ ಮರ್ಯಾದೆಗೆ ರಜೆ ಹಾಕಿದ್ರು ಏನೋ ಮಾತಾಡೋಕ್ಕಲ್ಲ. ಆದರೆ ಎಣ್ಣೆ ಎತ್ತಿದ್ದೀವಲ್ಲ ಅಂತ ಅವರು ಹೆಂಗೆ ಬೇಕಾ ಎಲ್ಲಿ ಏನು ತಪ್ಪು ಮಾಡಿದ್ರು ಕ್ಷಮಿಸ್ಬಿಡ್ತಾರೆ. ಅಯ್ಯೋ ಬಿಡು, ಗಂಡನ ಮನೆಗೆ ಹೋದ್ಮೇಲೆ ಸರಿ ಆಗ್ತಾಳೆ, ಇನ್ನೂ ಗೊತ್ತಾಗಲ್ಲ ಅಂತ. ಯಾಕಂದರೆ ಅಪ್ಪ ಅಮ್ಮನಿಗೀಗ ಭಯ, ಹೊಡೆದ್ರೆ ಎಲ್ಲಿ ಏನಾರು ಮಾಡ್ಕೊಬಿಡ್ತಾಳೆ. ಇರೋರು ಒಂದು ಹೆಣ್ಮಕ್ಳು ಇದ್ದರೆ ಕಣ್ಮುಂದೆ ನೋಡ್ಬೋದು, ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಬಿಟ್ರೆ ಅಂತ ಅಂದ್ಕೊಂಡು ನಾಳೆ ದಿನ ನಮಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಅಂದ್ಕೊಂಡು ಪ್ರತಿಯೊಂದು ಅಪ್ಪ ಅಮ್ಮ ಸಹಿಸ್ಕೊಂಡು ಹೋಗ್ತಾ ಇರ್ತಾರೆ. ಯಾಕಂದರೆ ಏನೇ ತಪ್ಪು ಮಾಡಿದ್ರು ಮಕ್ಕಳಲ್ವ ಅಂತ ಸಹಿಸ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಮದುವೆ ಮಾಡಿ ಒಂದು ಗಂಡನ ಮನೆಗೆ ಮಾಡಿಕೊಟ್ಟಾಗ ಅಲ್ಲಿ ಅತ್ತೆ ಮಾವನೂ ಸಹಿಸಲ್ಲ, ಗಂಡನೂ ಸಹಿಸಲ್ಲ, ಅದಕ್ಕೆ ಅದಿನೂ ಸಹಿಸಲ್ಲ. ನಿನ್ನ ವರ್ತನೆ ಏನಿದ್ರು ಮದುವೆ ಆಗೋಕ್ಕಿಂತ ಹಿಂದೆ ನಿಮ್ಮ ಅಪ್ಪ ಅಮ್ಮನ ಮನೇಲಿ ಏನಾರು ಆಟಾಡ್ಕೊಳ್ಳಿ, ಗಂಡನ ಮನೆಗೆ ಹೋದ್ಮೇಲೆ ಅಲ್ಲಿ ನಿಮಗೂ ಸ್ಥಾನ ಮಾನ ಮರ್ಯಾದೆ ಗೌರವ ನಿಮ್ಮ ತಂದೆ ತಾಯಿಗೂ ಸಿಗಬೇಕು, ನಿಮಗೂ ಸಿಗಬೇಕು ಅಂದರೆ ನೀವು ಅಷ್ಟೇ ಅಲ್ಲಿ ಸರ್ಕಸ್ ಹೊಡಿಬೇಕಾಗತ್ತೆ. ಈಗ ಕೆಲವು ಕಡೆ ಗಂಡ ಕೆಟ್ಟವನಿರ್ತಾನೆ, ಅತ್ತೆ ಮಾವ ಒಳ್ಳೆಯವರು ಇರ್ತಾರೆ. ಕೆಲವು ಕಡೆ ಅತ್ತೆ ಮಾವ ಒಳ್ಳೆಯವರಿದ್ದರೆ, ಗಂಡ ಒಳ್ಳೆಯವನಿದ್ರೆ ಅತ್ತೆ ಮಾವ ಕೆಟ್ಟವ್ರು ಇರ್ತಾರೆ. ಇನ್ನೊಂದು ಕಡೆ ಇವರಿಬ್ಬರು ಕರೆಕ್ಟಾಗಿದ್ದರೆ ಹೆಣ್ಮಕ್ಳು ಕರೆಕ್ಟಾಗಿರೋದಿಲ್ಲ. ಹಾಗಾಗಿ ಹೆಣ್ಮಕ್ಳು ನಾವು ಆ ಮನೇಲಿ ಅತ್ತೆ ಮಾವ ಕೆಟ್ಟವರಾಗಿದ್ರು ಗಂಡನ ಒಂದು ಮುಷ್ಟಿಲಿ ಇಟ್ಕೋಬೇಕು. ಯಾಕೆ ಆ ಮಾತು ಹೇಳ್ತಾಯಿದ್ದೀನಿ ಅಂದರೆ, ನಮಗೊಂದು ಒಳ್ಳೇದು ಕೆಟ್ಟದ್ದು ಬಯಸೋದೇ ಅವನೇ ಆಗಿರ್ತಾನೆ. ಈಗ ನಾವು ಒಂದು ಬೇಕೋ ಬೇಡ ಅಂತ ಗಂಡನೇ ಕೇಳಬೇಕು, ಅತ್ತೆ ಮಾವನ ಕೇಳೋಕ್ಕಾಗಲ್ಲ. ಇದ್ಮೇಲೆ ಅಪ್ಪ ಅಮ್ಮನ ಕೇಳಬೇಕು. ನಮ್ಮನ್ನ ಪ್ರತಿಯೊಂದು ಹೆಜ್ಜೆಯನ್ನು ನಮ್ಮ ಹೆಜ್ಜೆಗಳಲ್ಲೂ ನಮ್ಮ ಜೊತೆ ನಿಂತ್ಕೊಳ್ಳೋನೇ ಗಂಡ ಆಗಿರ್ತಾನೆ. ನೀನು ಅಲ್ಲೂ ಹೋಗ್ಬಿಟ್ಟು ಈಗ ಒಳ್ಳೆ ಗಂಡ ಒಳ್ಳೆ ಅತ್ತೆ ಮಾವ ಸಿಕ್ಕಿದಾಗ ಆ ಮನೇಲಿ ನಂದೇ ನಡಿಬೇಕು, ನಂದೇ ರಾಜಭಾರಿಕೆ ಅಂತಲ್ಲ, ಪ್ರೀತಿಯಿಂದ ಎಲ್ಲರನ್ನೂ ಗೆಲ್ಲಬೇಕೇ ಹೊರತು ನೀನು ಅಹಂಕಾರದಿಂದ ಅತ್ತೆ ಮಾವನಿಗೆ ಅಹಂಕಾರ ತೋರಿಸೋದು, ಗಂಡನಿಗೆ ಅಹಂಕಾರ ತೋರಿಸೋದು, ಅತ್ತೆ ಮಾವನಿಗೆ ಊಟ ಹಾಕ್ತಂತೆ ಇರೋದು, ಗಂಡನ ಕಾಲಲ್ಲೇ ತಿರಸ್ಕಾರ ಮಾಡೋದು, ಹೋಗೋ ಬಾರೋ ಹೇಗೆ ಬೇಕಾಗಿ ಅವನ್ನ ಕರ್ಕೊಂಡು 4 ಜನ ಮುಂದೆ ಗೌರವ ಕೊಡದಂತೆ, ಒಟ್ಟಲ್ಲಿ ನಾನು ನಮ್ಮ ಅಪ್ಪನ ಮನೇಲಿ ಹಿಂಗೆ ಇದ್ದೀನಿ, ನಾನು ಇಲ್ಲೂ ಹಿಂಗೆ ಇರಬೇಕು ಅಂದರೆ ನಿಮ್ಮ ಲೈಫಿಗೆ ಖಂಡಿತ ವ್ಯಾಲ್ಯೂ ಇರಲ್ಲ. ಯಾರೇ ಆದರೂ ಅಷ್ಟೇ, ಎಲ್ಲಿ ಗಂಟ ಸಹಿಸ್ಕೋತಾರೋ ಅಲ್ಲಿ ಗಂಟ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಒಳ್ಳೆ ಗಂಡ ಆದರೆ ಬಿಡು, ತಿದ್ದಕ್ಕೆ ಟ್ರೈ ಮಾಡ್ತಾನೆ, ತಿದ್ದು ನೀವು ಅದೇ ಕೆಲಸ ಮಾಡಾಗ್ತದಂದರೆ ಅವನಿಗೇನು ಹೋಗು ನಮ್ಮ ಅಪ್ಪ ಅಮ್ಮನ ನೋಡ್ಕೊಂಡಿರ್ತೀನಿ ಅಂತ ಮನೆಯಿಂದ ಆಚೆಗೆ ಹಾಕ್ತಾನೆ. ನೀವು ಅಲ್ಲಿಂದ ಮನೆಗೆ ಆಚೆಗೆ ಹೋಗಿ ಅಪ್ಪ ಅಮ್ಮನ ಮನೇಲಿ ಎಷ್ಟು ದಿನ ಇರೋಕ್ಕಾಗುತ್ತೆ? ಯಾವತ್ತು ಹೆಣ್ಣು ಒಂದ್ಸಲ ಏನಾದ್ರು ಜಗಳ ಮಾಡ್ಕೊಂಡು ಹೋದ್ರೆ 1 ದಿನ 2 ದಿನ ಕೇಳ್ತಾರೆ. ಅಪ್ಪ ಅಮ್ಮನೂ ಅವ್ರ ಕಷ್ಟನೇ ಅವ್ರು ನೋಡ್ಕೋತಾರೆ, ನಿಮ್ಗೆ ಸಾಕ್ತೀನಿ ಅನ್ನೋದು ಗ್ಯಾರಂಟಿ ಅವ್ರಿಗಿರೋದಿಲ್ಲ. ಆವಾಗ ದಾರಿ ತಪ್ಪೋಕ್ಕೆ 108 ದಾರಿಗಳನ್ನ ನೀವೇ ಹುಡ್ಕೊಂಡಂಗೆ ಅಲ್ವಾ? ಹಾಗಾಗಿ ಗಂಡನ ಮನೇಲಿ ಇದ್ದು ಕಷ್ಟವೋ ಸಿಕ್ಕುವ ತೀರಾ ಅನಿವಾರ್ಯ ಆದಾಗ ನಮ್ಮ ಲೈಫಲ್ಲಿ ನಾವು ಏನು ಬೇಕಾದ್ರೂ ಡಿಸೈಡ್ ತೊಗೋಬೋದು. ಆದರೆ ನಮ್ಮದೇ ನಡಿಬೇಕು, ನಮ್ಮದೇ ರಾಜಭಾರಿ ಆಗಬೇಕು ಅಂತ ಅಂದ್ಕೊಂಡು ಅದಕ್ಕೆ ಅದೇನ ಕಡೆಗಣಿಸೋದು, ಅತ್ತೆ ಮಾವನ ಕಡೆಗಣಿಸೋದು, ಊಟ ತಿಂಡಿ ಕೊಡದಂತೆ ಇದು ಮಾಡೋದು, ಮತ್ತು ಹಾಗೆ ಗಂಡನ ಒಂಥರ ಇದು ಮಾಡ್ಕೊಳ್ಳೋದು, ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಆ ಮನೇಲಿ ನೀವಾಗಿರೋಕ್ಕೆ ಟ್ರೈ ಮಾಡಿ. ನಿಮಗೆ ಬೆಲೆ ಇಲ್ಲದಾಗ ನೀವು ಮಾತಾಡೋದು ಸಹಜ ಇರುತ್ತೆ. ನಿಮಗೆ ಆದಂಥ ಅತ್ತೆ ಮಾವ ಗೌರವ ಕೊಟ್ಕೊಂಡು, ಗಂಡ ಗೌರವ ಕೊಟ್ಕೊಂಡು, ಅದಕ್ಕೆ ನೀರು ಭಾವ ಬಾಮೈದಿರು ಎಲ್ಲ ಒಂದು ಗೌರವ ಕೊಡ್ತಾರೆ, ಅಕ್ಕಪಕ್ಕದವ್ರು ಒಂದು ಗೌರವ ಕೊಡ್ತಾರೆ ಅಂದರೆ ಅಲ್ಲಿ ನಿಮ್ಮ ಸ್ಥಾನನ ಗಟ್ಟಿ ಮಾಡ್ಕೊಳಕ್ಕೆ ಹೋಗಿ. ಯಾಕಂದರೆ ಯಾವ ಹೆಣ್ಮಕ್ಳು ಗಂಡನ ಬಿಟ್ಟು ಹೋದರೆ ಅವ್ರ ಕರೆಯೋ ಹೆಸ್ರುಗಳೇ ಬೇರೆ ಇರುತ್ತೆ. ನಿಮಗೆಲ್ಲ ಗೊತ್ತು. ಗಂಡನ ಬಿಟ್ಬಿಟ್ಟು ಎಷ್ಟು ದಿನ ಹೊರಗಡೆ ನೀವು ಎಷ್ಟು
ಎಷ್ಟೇ ನಿಯತ್ತಾಗಿ ದುಡೀರಿ ಫ್ರೆಂಡ್ಸ್, ಹೇಳ್ತೀನಿ ಕೇಳಿ. ಒಂಟಿಯಾಗಿ ಹೆಣ್ಮಕ್ಳು ನಾವು ಎಷ್ಟೇ ನಿಯತ್ತಾಗಿ ದುಡಿದ್ರೂ ನಿಯತ್ತಾಗಿ ದುಡ್ದಿದ್ದಾಳೆ ಅಂತ ಯಾರ ಬಾಯಿಲೂ ಬರಲ್ಲ. ನೀವು ಕಷ್ಟಪಟ್ಟಿದ್ದು ಅವ್ರ ಕಣ್ಣಾಗ ಕಾಣಿಸ್ತಾ ಇದ್ರು ಅಯ್ಯೋ ಅವಳಿಗೇನು ಬಿಡು ಅಲ್ಲೋಗ್ತಾಳೆ, ಅದು ಬರೀ ಬ್ಯಾಡ್ ನೇಮೇ ಬರ್ತದೆ ಹೊರತು ನಮ್ಮ ಸಂಬಂಧಿಕರೇ ಮಾತಾಡ್ತಾರೆ, ಬೇರೆ ಯಾರೋ ಮಾತಾಡೋದು ಬೇಡ. ಒಂಟಿ ಹೆಣ್ಣು ಜೀವನ ಮಾಡ್ತಾ ಇದ್ದಾಳೆ ಅಂದರೆ ಅವಳಿಗೆ 108 ಅಪವಾದಗಳೇ ತಪ್ಪಿದ್ದಲ್ಲ. ಅದೇ ನೀವು ಮನೇಲಿ ಅಲ್ಲಿ ಕಷ್ಟನೂ ನೀಗಿಸ್ಕೊಂಡು ಎಲ್ಲನೂ ನೀಗಿಸ್ಕೊಂಡು ಹೋಗ್ತಾ ಇದ್ದರೆ, ಈಗ ಗಂಡ ಸರಿ ಇಲ್ಲ ಅಂದ್ರೂ ಸರಿ ಮಾಡ್ಕೊಂಡು ಅತ್ತೆ ಮಾವನಿಗೆ ಊಟ ಹಾಕ್ಕೊಂಡು ಅವ್ರನ್ನ ನೋಡ್ಕೊಂಡು ಬಂದವ್ರನ್ನೆಲ್ಲ ಬಾಣಿಸ್ಕೊಂಡು ಹೋಗ್ತಾ ಇದ್ದರೆ ನಿಮ್ಗೊಂದಿರುತ್ತೆ, ಬಿಡಪ್ಪ ಹುಡುಗಿ ಎಲ್ಲನೂ ನೀಗಿಸ್ಕೊಂಡು ನಿಂತಿದ್ದಾಳಲ್ಲ ಗ್ರೇಟ್ ಅಂತ ಹೇಳ್ತಾರೆ. ಆಯಿತಾ, ನಿಮ್ಮ ಅಪ್ಪ ಅಮ್ಮನಿಗೂ ಒಂದು ಬೆಲೆ ಇರುತ್ತೆ. ನೀವು ಅಪ್ಪ ಅಮ್ಮನ ಮೇಲೆ ನಾವು ಏನೇ ಆಟ ಆಡ್ಬೋದು, ಗಂಡನ ಮನೆಗೆ ಹೋಗಿ ಅದೇ ಥರ ಆಟ ಆಡ್ತೀವಿ ಅಂತ ಅನ್ನೋಕ್ಕಾಗಲ್ಲ. ಹಾಗಾಗಿ ತಗ್ಗಿ ಬಗ್ಗಿ ಒಂದು ಒಳ್ಳೆತನ ಕಲ್ತ್ಕೊಂಡು 4 ಜನ ಭಾವನಿಸ್ಕೊಂಡು ಎಲ್ಲನೂ ನೋಡ್ಕೊಂಡು ಹೋದರೆ ನಿಜವಾಗ್ಲೂ ನಿಮ್ಗೊಂದು ವ್ಯಾಲ್ಯೂ ಇರುತ್ತೆ, ಒಂದು ಗೌರವ ಇರುತ್ತೆ. ನೋಡ್ರಿ, ಗಂಡ ಇದ್ದು 108 ಆಟ ಆಡ್ತಾರೆ, ಅವ್ರಿಗೆ ಯಾವುದೇ ಥರ ಜನ ಏನು ಹೇಳಲ್ಲ. ಏಕೆಂದರೆ ಗಂಡ ಇದ್ದಾನೆ ಅನ್ನೋದೊಂದೇ ಒಂದು ಹೆಸರಿರುತ್ತೆ. ಅದೇ ಗಂಡ ಇಲ್ಲಂತೆ ನೀವು ಒಬ್ಬರ ಜೊತೆ ಮಾತಾಡಿದ್ರು ನಿಮ್ಮನ್ನ ತಪ್ಪಾಗೇ ತಿಳ್ಕೊಳ್ಳೋದು, ನಿಮ್ಮ ಕ್ಯಾರೆಕ್ಟ್ರೇ ಲೇಸ್ ಮಾಡಿಬಿಡ್ತಾರೆ. ಗಂಡ ಇದ್ದು ಗಂಡ ಪಕ್ಕದಲ್ಲೇ ಇದ್ದು ಅವ್ರಿಗೆ ಮೆಸೇಜ್ ಮಾಡೋದು, ಇವ್ರಿಗೆ ಮೆಸೇಜ್ ಮಾಡೋದು, ಅವ್ರ ಬೈಕಲ್ಲಿ ಹೋಗೋದು, ಇವ್ರ ಬೈಕಲ್ಲಿ ಹೋಗೋದು, ಅವ್ರು ನಮ್ಮ ನೆಂಟರು ಇವ್ರ ನೆಂಟರು ಅಂದ್ಕೊಂಡು ಮೆಸೇಜ್ ಮಾಡ್ಕೊಂಡು 50 ಕೊಡಿ 100 ಕೊಡಿ ಅಂತ ಅವ್ರ ಹತ್ರ ಫೋನ್ಪೇ ಗೂಗಲ್ ಪೇ ಇವೆಲ್ಲ ಮಾಡಿಸ್ಕೊಂಡು ಈ ಥರ ಎಲ್ಲ ಇದ್ರೂ ಅದು ಖಂಡಿತ ಕಂಡು ಬರೋಲ್ಲ ಅವ್ರಿಗೆ. ಯಾಕೆ ಅಂದರೆ ಗಂಡ ಇದ್ದಾನೆ. ಅದೇ ಗಂಡ ಇಲ್ಲಂತೆ ನೀನು ಒಬ್ಬರ ಜೊತೆ ಮಾತಾಡು, ನಿನ್ನ ಕ್ಯಾರೆಕ್ಟರ್ನೇ ಫುಲ್ ಲೆಸ್ ಮಾಡಾಕ್ಬಿಡ್ತಾರೆ. ನಾಳೆ ದಿನ ನಿಮ್ಮ ಮಕ್ಕಳು ಮರಿಗೂ ನಿಮ್ಮ ತಂದೆ ತಾಯಿಗೂ ಗೌರವ ಇಲ್ದಾಗ ಮಾಡಿಬಿಡ್ತಾರೆ. ಅಂಥ ಸಮಾಜ ನಾವು ಬದುಕ್ತಾರಂಥ ಸಮಾಜ. ಹಾಗಾಗಿ ಹೆಣ್ಮಕ್ಳು ಮದುವೆ ಆಗಿ ಹೋದ್ಮೇಲೆ ಎಷ್ಟು ಸಾಧ್ಯನೋ ಅಷ್ಟು ತಗ್ಗಿ ಬಗ್ಗಿ ನಡ್ಕೊಂಡು ಒಂದು ಜೀವನ ಮಾಡಿ. ಏಕೆಂದರೆ ಒಂದ್ಸಲ ಜೀವನ ಹಾಳಾಯಿತು ಅಂದರೆ ಮುಂದೆ ಬರೋಕ್ಕಿಲ್ಲ. ಹಾಗೆ ಪೇರೆಂಟ್ಸ್ಗಳು ಅಷ್ಟೇ, ಏನಾದರೂ ಮಗಳು ಜಗಳ ಆಡ್ಕೊ ಬಂದವಳೆ ಅಂದ ತಕ್ಷಣ ಯಾರು ತಪ್ಪು ಏನು ಎಂತು ಅಂತ ಕೂತು ನಿರ್ಧಾರ ತಗೊಂಡು ಅವಳ ಲೈಫನ್ನ ಕಟ್ಕೊಡೋಕ್ಕೆ ಟ್ರೈ ಮಾಡಿ. ಅಲ್ಲಿ ಇವಳದೇ ಆಲ್ಮೋಸ್ಟ್ ಹೆಣ್ಮಕ್ಳು ಕೆಲವು ಕಡೆ, ಎಲ್ಲ ಹೆಣ್ಮಕ್ಳು, ಕೆಲವು ಹೆಣ್ಮಕ್ಳಲ್ಲಿ ಹೆಣ್ಮಕ್ಳದೇ ತಪ್ಪಿರುತ್ತೆ. ಅಂತ ಇದ್ದಾಗ ನೀವೇನು ಮಾಡಬೇಕು ಅಂದರೆ ನಮಗೆ ಕಳಿಸ್ಬೇಕು, ಬುದ್ಧಿವಾದ ಹೇಳಿ ಈ ಥರಲ್ಲ ಅಂತ. ತೀರಾ ವಿಪರೀತ ಹೋಗಿದೆ, ತೀರಾ ಪರ್ಸ್ನಲ್ ಇದೆ ಅಂತ ಅಂದಾಗ ಬೇರೆ ಡಿಸೈಡ್ ತೊಗೊಳ್ಳಿ. ಅದು ಬಿಟ್ಬಿಟ್ಟು ಒಂದೇ ಸಲ ಜಗಳ ಬಂದ ತಕ್ಷಣ ಅವಳನ್ನ ಮನೇಲಿ ಇರಿಸ್ಕೊಳ್ಳೋದು, ಗಂಟೆ ಮನೇಲಿ ಇರಿಸ್ಕೊಂಡಾಗ ಅವಳಿಗೇನಾಗುತ್ತೆ ಅಂದರೆ ಅಯ್ಯೋ ನಾನು ಇಲ್ಲಿ ಜಗಳ ಆಡ್ಕೊಂಡ್ರೆ ನಮ್ಮ ಅಮ್ಮ ಅಪ್ಪ ಅನ್ನ ಹಾಕ್ತಾರೆ ಅನ್ನೋದು ಮೈಂಡ್ ಸೆಟ್ಗೆ ಹೋಗುತ್ತೆ. ಆವಾಗ 3 ದಿನಕ್ಕೂ ಜಗಳ ಆಡ್ಕೊಂಡು ಅವ್ರ ಮನೆಗೆ ತಪ್ಪಲ್ಲ, ಅಲ್ಲೇ ಹೆಣ್ಮಕ್ಳು ದಾರಿ ತಪ್ಪುವಂಥ ಕೆಲಸಗಳನ್ನ ಮಾಡೋದು. ಹಾಗಾಗಿ ದಯವಿಟ್ಟು ಕೆಲವು ಹೆಣ್ಮಕ್ಳಿಗೆ ಹೇಳ್ತೀನಿ, ದಾರಿ ತಪ್ಪಬೇಡಿ. ತಪ್ಪಿಟ್ರೆ ಲೈಫ್ ಕಟ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ಎಷ್ಟೋ ದಿನನಿತ್ಯ ನೀವು ನೋಡ್ತಾ ಇರ್ತೀನಿ, ನಿಮ್ಮ ಅಕ್ಕಪಕ್ಕದಲ್ಲೇ ನೋಡ್ತೀರಾ, ಬೇರೆ ಎಲ್ಲೂ ಬೇಡ. ಗಂಡ ಇರೋರ ಪರಿಸ್ಥಿತಿ ಹೆಂಗಿರುತ್ತೆ, ಗಂಡ ಇಲ್ಲದಿದ್ದವ್ರ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇರೋಷ್ಟು ಯಾರೂ ಮುಗ್ಧರಲ್ಲ. ಹಾಗಾಗಿ ಸಾಧ್ಯ ಆದಷ್ಟು ಗಂಡನ ಮನೆಯಲ್ಲಿ ಪ್ರೀತಿ ವಾತ್ಸಲ್ಯ ಕಲಿಸ್ಕೊಳ್ಳಿ, ಜನನ ಒಂದು ಸಂಪಾದನೆ ಮಾಡಿ, ಅದೇ ನಿಮ್ಮ ಜೊತೆಗೆ ಬರೋದು. ಯಾಕಂದರೆ ತವ್ರ ಮನೆ ಬರೀ ನಮಗೆ ನೆನಪು ಮಾತ್ರ ಅಷ್ಟೇ, ಗಂಡನ ಮನೆಯೇ ನಮಗೆ ಶಾಶ್ವತವಾಗಿರೋದು. ಗಂಡನ ಮನೆ ಏನಿದ್ರು ಫ್ರೆಂಡ್ಸ್ ಏನು ಗೊತ್ತಾ, ನಮ್ಗೆ ಅದೇ ಸರ್ವಸ್ವ. ಅಪ್ಪ ಅಮ್ಮನ ಮನೆ ಅಂದರೆ ನಾವು ಹೋಗಿ ಬಂದಂಗೆ ನೋಡಿ, ಗೌರಿ ಹಬ್ಬಕ್ಕೆ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಕರೀತಾರಲ್ಲ, ಅದು ಮಾತ್ರ ಒಂದಿನ ಹೋದ್ರೇ ಚಂದ. ಅಪ್ಪ ಅಮ್ಮನ ಮನೆಗೆ ಜಗಳ ಆಡ್ಕೊಂಡು ಬರ್ತಾರೆ ಅಂತ ಪೇರೆಂಟ್ಸ್ಗಳು ಅಷ್ಟೇ ಏನು ಮಾಡ್ತಾರೆ ಅಂದರೆ ಅಯ್ಯೋ ನನ್ನ ಮಗಳು ಹೊಡೆದ್ಬಿಟ್ಟಿದ್ದಾನೆ ಬಡ್ದ್ಬಿಟ್ಟಿದ್ದಾನೆ ಅಂತ ಅದನ್ನೇ ಒಂದು ದೊಡ್ಡ ತಪ್ಪು ಮಾಡ್ತಾರೆ. ಇಲ್ಲಿ ಗಂಡನ ತಪ್ಪಾಯಿತು ಹೆಂಡತಿ ತಪ್ಪಾಯಿತು ಅಂತ ಗೊತ್ತಿಲ್ಲ, ಆಲ್ಮೋಸ್ಟ್ ಇಲ್ಲಿ 3/4% ಮಗಳದೇ ತಪ್ಪಿರುತ್ತೆ. ಆದರೂ ಪಾಪ ಅವನಿಗೆ ಅಳಿನಿಗೆ ಬೈಯೋ ಅಂಥದ್ದು, ನನ್ನ ಮಗಳನ್ನ ಹಾಳು ಮಾಡಿದೆ, ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಅಂದ್ಕೊಂಡು ಫಸ್ಟ್ ಆಫ್ ಆಲ್ ಕೂತ್ಕೊಂಡು ಯಾರು ತಪ್ಪಿರೋದಂತ ಗೊತ್ತಾಗುತ್ತೆ. ಮಗಳು ತಪ್ಪು ಮಾಡಿದ್ರೆ ಮಗಳು ಅಂತೆಲ್ಲ ಬೈದು ಕಳಿಸಿ, ನೀವು ಒಂದಿನ ಬೈದು ಕಳಿಸಿದ್ರೆ ಅವ್ರಿಗೆ ಭಯ ಇರುತ್ತೆ, ನಾನು ಕೆಟ್ಟು ಹೋದರೆ ನಮ್ಮ ಅಪ್ಪ ಅಮ್ಮನ ಮನೇಲಿ ನನಗೆ ಜಾಗ ಇಲ್ಲ, ನಾನು ನಾಳೆ ದಿನ ರೋಡಿಗೆ ನಿಂತ್ಕೋಬೇಕಾಗುತ್ತೆ, ನಾನು ಒಂಟಿ ಜೀವನ ಕಟ್ಟಬೇಕಾಗುತ್ತೆ ಅನ್ನೋದು ಭಯ ಅನ್ನೋದಲ್ಲಿರಬೇಕು. ಅವ್ರು ಬಂದ ತಕ್ಷಣ ಅಯ್ಯೋ ಅವುಗಳಿನಿಗೆ ಬೈಕೊಂಡು ಅವ್ರ ಅತ್ತೆ ಮಾವನಿಗೆ ಬೈಕೊಂಡು ಮಾಡೋದು ತಪ್ಪಾಗುತ್ತೆ. ತಪ್ಪು ಯಾರ್ದು ಅಂತ ಡಿಸೈಡ್ ಮಾಡಿ ಅವ್ರ ಲೈಫ್ನ ಕಟ್ಕೊಡಿ. ಹಂಗೆ ಬಂದರು ಅಂದ ತಕ್ಷಣವೇ ಅವ್ರಿಗೆ ಸಂಧಾನ ಮಾಡ್ಕೊಂಡು ಒಳಗೆ ಕುಡ್ಕೋಬೇಡಿ. ಫಸ್ಟ್ ಈಚೆಲೆ ಕೇಳಿ ತಪ್ಪು ಯಾರ್ದು ಅಂತ. ಇವ್ರು ತಪ್ಪಿದ್ದ ಹೋಯ್ತಾರೆ, ನಿನ್ನ ಗಂಡನ ಜೊತೆ ಬರ್ತಾರೆ ಮನೆಗೆ, ನಿನ್ನ ಗಂಡನ ಜೊತೆ ಬಂದರೆ ಬಾ ಅಂತನ್ನಿ. ಆ ಥರ ಮಾಡಿದ್ರೆ ಹೆಣ್ಮಕ್ಳು ಅವ್ರ ಲೈಫನ್ನ ಕಟ್ಕೊಳಕ್ಕಾಗೋದು. ಇಲ್ಲಿ ಸಾತಿ ಜಾಸ್ತಿ ಅಪ್ಪ ಅಮ್ಮ ಹೆಣ್ಮಕ್ಳ ಹತ್ರ ಜಗಳ ಆಡ್ಕೊಬಂದಾಗ ಬೆಂಬಲ ಕೊಡಬೇಡಿ. ಸಣ್ಣ ಪುಟ್ಟ ಜಗಳ ಬಂದೇ ಬರುತ್ತೆ, ಮನಸ್ತಾಪಗಳು ಬರುತ್ತೆ, ಅದಕ್ಕೆಲ್ಲ ತಂದೆ ತಾಯಿಗಳು ಸಾಥ್ ಕೊಡಬೇಡಿ. ಅದು ಬೇರೆ ಥರದಕ್ಕಾದ್ರೆ ಸಾಥ್ ಕೊಡಿ,
ಅಷ್ಟೇ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಆದಷ್ಟು ಹೆಣ್ಮಕ್ಳ ಗಂಡನ ಮನೇಲಿ ಬಾಳೋದನ್ನ ಕಲೀರಿ. ಯಾಕಂದರೆ ಜೀವನ ತುಂಬಾ ಕಷ್ಟ ಇದೆ ಒಂಟಿ ಹೆಣ್ಮಕ್ಳ ಜೀವನ.